ನಮಸ್ಕಾರ ದೇವರು. ನಾವಿವತ್ತು ಬೆಳಗ್ಗೆ ಎದ್ದು ಹೋಗಿದ್ದು ಕಾಳು ಸಾಲು ಬಿಡೋಣ ಅಂತ. ನಾನು ಪಟ ಮಾಡ್ಕೊಂಡು ಹೋಗ್ತಾ ಇದ್ದೆ. ನಮ್ಮಮ್ಮ ಕಾಳು ಬಿಟ್ಕೊಂಡು ಬರ್ತಾ ಇತ್ತು. ಆಮೇಲೆ ನಾನು ಕಾಳು ಹಾಕೋಕೆ ಹೋದೆ. ಏನಕ್ಕೆ ಹೋದೆ ಅಂದರೆ ಗೆರೆಯರು ನಾನು ಸ್ಟ್ರೈಟಾಗಿ ಎಳಿತಿರಲ್ಲ, ಹೆಂಗೆ ಅದು ಅಂಕಮ್ಮ ಕೇಳ್ಬಿಟ್ಟಿದೆ. ಅದಕ್ಕೆ ನಮ್ಮಪ್ಪ ಬೈದು ನನ್ನ ಕಾಳು ಬಿಡೋಕೆ ಕಳಿಸ್ತು. ಆಮೇಲೆ ಬಂದು ಹಂಗೆ ತಿಂಡಿ ತಿನ್ಕೊಂಡು ರೆಡಿಯಾಗಿ ನಾನು ಹೊರಟಿದ್ದೆ ಬೆಂಗಳೂರು ಕಡೆಗೆ. ಅಲ್ಲಿಂದ ಬಂದು ನಮ್ಮ ಅಡ್ಡ ರೋಡಲ್ಲಿ ಬಸ್ ಹತ್ಕೊಂಡು ಟಿಕೆಟ್ ತಗೊಂಡು ಬಂದಿಡ್ದಿದ್ದು ರೈಲ್ವೆ ಸ್ಟೇಷನ್ ಹತ್ರ. ಹಂಗೆ ನಡ್ಕೊಂಡು ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಾ ಇದೆ. ಸೂರ್ಯ ಹಂಗೆ ಕಣ್ಣಿಗೆ ಶೂಟ್ ಆಗ್ತಾ ಇದೆ. ಆಮೇಲೆ ಟ್ರೈನ್ ಒಳಗೆ ಹಂಗೆ ಒಬ್ಬರು ಕೀಬಂಜ್ ಮಾರೋರು ಬಂದರು. ನಾನು ಏನಾದ್ರು ಒಂದು ಸ್ಪೆಷಲ್ ಆಗಿರೋ ತಗೋಬೇಕಲ್ಲ ಅಂತ ಹುಡುಕ್ತಾ ಇದ್ದೆ. ಆವಾಗ ನಾನು ತಗೊಂಡಿದ್ದೆ ಈ ಐಟಮ್. ತಗೊಂಡು ಯೂಸ್ ಆಗ್ಬೇಕಲ್ಲ, ಅದಕ್ಕೆ ಕಿವಿಗೆ ಹಾಕೊಂಡು ಇರ್ತಾ ಇದ್ದೆ. ಆಮೇಲೆ ನಾ ಬಂದು ಇಳ್ದಿದ್ದಕ್ಕೆ ಹಂಗೆ ರೈಲ್ವೆ ಸ್ಟೇಷನ್ ಹತ್ರ ಹಂಗೆ ಒಂದು ಬಾದಾಮಿ ಹಾಲು ಕುಡ್ಕೊಂಡು ಹಂಗೆ ವಾಪಸ್ ತಿರುಗಿ ನೋಡ್ತೀನಿ, ಜನ ಎಲ್ಲ ಮಾಯ. ಆಮೇಲೆ ಕೆಂಗೇರಿ ಬಸ್ ಸ್ಟ್ಯಾಂಡ್ ಹತ್ರ ಬಂದು ಕ್ಯಾಬಿಗೆ ಕಾಯ್ಕೊಂಡು ಕೂತಿದ್ದೆ. ಆಮೇಲೆ ನಮ್ಮ ಕ್ಯಾಬ್ ಬಂತು. ಅಲ್ಲಿಂದ ಹೊತ್ಕೊಂಡು ಹೊರಟಿದ್ದೆ ನಾವು ಕಂಪ್ನಿಗೆ ಬಂದು ಇಳಿದೆ. ಅಲ್ಲಿಂದ ಹೋಗಿದ್ದು ಕ್ಯಾಂಟೀನ್ ಕಡೆಗೆ. ಕ್ಯಾಂಟೀನಲ್ಲಿ ಊಟ ಮಾಡ್ಕೊಂಡು ಅಲ್ಲಿಂದ ಹೊರಟಿದ್ದೆ ಆಫೀಸ್ ಕಡೆಗೆ. ಆಫೀಸ್ ಹತ್ರ ಹೋಗಿ ಇನ್ ಪಂಚ್ ಹಾಕಿ ಒಳಗಡೆ ಹೋದೆ. ಆಮೇಲೆ ಟೀ ಬ್ರೇಕ್ ಇತ್ತು. ಟೀ ತೋರಿಸೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ. ಅಲ್ಲಿ ಟೀನೇ ಖಾಲಿ, ಎಲ್ಲ ಕುಡ್ಕೊಬಿಟ್ಟಿದ್ದೆ. ಆಮೇಲೆ ಕೆಲಸ ಮುಗಿಸಿ ಔಟ್ಸೈಡ್ ಬರೋದಕ್ಕೆ ಫುಲ್ ನೈಟ್ ಆಗ್ಬಿಟ್ಟಿತ್ತು. ಯಾಕಂದರೆ ಇವತ್ತು ನನ್ನ ಸೆಕೆಂಡ್ ಶಿಫ್ಟು. ಆಮೇಲೆ ಹಂಗೆ ವಿಡಿಯೋ ಮಾಡ್ಕೊಳ್ತಾ ನಾವು ಹೊರಟಿದ್ದು ಕ್ಯಾಂಟೀನ್ ಕಡೆಗೆ. ಆಮೇಲೆ ಬಂದು ಇನ್ನೇನು ಮಾಡ್ತಾರೆ, ಊಟ ಹಾಕೊಂಡು ಊಟ ಮಾಡಿದೆ. ಆಮೇಲೆ ಕ್ಯಾಬ್ ಬಂತು. ಕ್ಯಾಬ್ ಹತ್ಕೊಂಡು ಹೊರಟಿದ್ದೆ ನಮ್ಮ ಮನೆ ಕಡೆಗೆ. ಇವತ್ತಿನ ಲೈಫ್ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆದರೆ ಒಂದು ಫಾಲೋ ಮಾಡ್ಕೊಳ್ಳಿ.